ವೈರಾಗ್ಯ ಪ್ರಾಪ್ತಿಯಾಗಿತ್ತು ಗುರುಗಳಲ್ಲಿ ಅಂತ ತಿಳ್ಕೊಳ್ಳೋದು ಸಿದ್ಧಲಿಂಗ ಮಹಾರಾಜರಲ್ಲಿ. ಈ ದೇಹವೇ ಎಷ್ಟು ದಿನಗಳ ಇದ್ರೂ ಕೂಡ ಒಂದು ದಿನ ಹೋಗಬೇಕಲ್ಲ ಅಂತ ತಿಳ್ಕೊಂಡಿದ್ರು. ಒಂದು ದಿನ ಹೋಗಬೇಕಲ್ಲ ಅಂತ ತಿಳ್ಕೊಂಡವರು ಸಿದ್ಧಲಿಂಗ ಮಹಾರಾಜರು ಅಂತ ಕರೀತಾರೆ. ಅಂತ ಒಂದು ದೇಹವನ್ನು ಇಟ್ಕೊಂಡು ಎಷ್ಟು ದಿನ ಬರೀತಾರೆ? ಎಲ್ಲೋ ಈ ನಾಡಿನೊಳಗೆ ಎಷ್ಟೋ ದಿನಗಳ ಪರ್ಯಂತ ಬದುಕಿದವರ 770 ವರ್ಷಗಳ ಪರ್ಯಂತರ ಅಡವಿ ಸಿದ್ದೇಶ್ವರರು ಬದುಕಿದ್ದಾರೆ. ಚಳಗುರಿಕಿ ಎರಿತಾತನವರನ್ನು ನೋಡ್ಕೊಂಡು ಹಾಗೆ ಹೋಗ್ತಾರೆ. ಅವರು ಕೂಡ ಬಹಳ ದಿನ ಪರ್ಯಂತರ ಬದುಕಿದ್ದಾರೆ. ನಿಸ್ಸಂಗತ್ವವೇ ನಿಶ್ಚಲ ತತ್ವ, ನಿಶ್ಚಲ ತತ್ವವೇ ಜೀವನ ಮುಕ್ತಿ. ಬಹಳ ಸುಂದರವಾದ ಮಾತನ್ನ ಹೇಳಿಕೊಂಡು ಬರುತ್ತಾರೆ. ಸತ್ಸಂಗತ್ವವೇ ನಿಸ್ಸಂಗತ್ವಂ, ನಿಸ್ಸಂಗತ್ವವೇ ನಿರ್ಮೋಹತ್ವಂ, ನಿರ್ಮೋಹತ್ವವೇ ನಿಶ್ಚಲ ತತ್ವ, ನಿಶ್ಚಲ ತತ್ವವೇ ಜೀವನ ಮುಕ್ತಿ ಅಂತ ತಿಳ್ಕೊಂಡಂತ. ಸತ್ಸಂಗದಿಂದ ನಿಸ್ಸಂಗಿ ಆಗ್ಲಿಕ್ಕೆ ಬರ್ತದ, ಈ ನಿಸ್ಸಂಗದಿಂದ ನಿರ್ಮೋಹಿ ಆಗ್ಲಿಕ್ಕೆ ಬರ್ತದ, ನಿರ್ಮೋಹಿಯಿಂದ ನಿಶ್ಚಲ ಅಂತ ತಿಳ್ಕೊಂಡ್ರೆ ನಿಶ್ಚಿಂತನಾಗ್ಲಿಕ್ಕೆ ಬರ್ತದ. ನಿಶ್ಚಿಂತನಾದ ಬಳಿಕ ಏನಂತ ತಿಳ್ಕೊಂಡ್ರೆ ಜೀವನ ಮುಕ್ತಿ ಅಂತ ಕರೀತಾರೆ. ಈ ಜೀವಕ್ಕೆ ಮುಕ್ತಿ ಸಿಗೋದು ಯಾವಾಗ? ಈ ಭವಬಂಧನದಿಂದ ಬಿಡುಗಡೆ ಆಗೋದು ಯಾವಾಗ ಅಂತ ತಿಳ್ಕೊಂಡ್ರೆ ಅದು ಗುರುವಿನ ಕೃಪೆಯನ್ನ ಪಡೆದಾಗ ಮಾತ್ರ, ಗುರುಗಳ ಉಪದೇಶವನ್ನ ಆದಾಗ ಮಾತ್ರ ಆಗ್ತದೆ. ಸಿದ್ಧಲಿಂಗೇಶ್ವರನ ಕಾಲದಲ್ಲಿರುವಂತಹ ಹಾಲುಗಡವನ್ನು ಲಕ್ಷ್ಮೀ ಶಶಿಕುಮಾರ್ ಪಾಟೀಲ್ ಸಾಕಿ ಅಸಮಂಜರಿ ಕಾರ್ಯಕ್ರಮದ ನಮ್ಮ ಏನು ಸೋಮೇಶ್ವರ ಯುವಕ ಮಾಡಿದ್ರಿ, ಅದ್ರಾಗ ಒಬ್ರು ಹೋಗಿ ಶ್ರೀಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಯಾರಾದ್ರೂ ಒಬ್ರು ಹೋಗಿ. ಆಕಾಶ ಸಾಹೇಬುಗೌಡ ಶಾಂತಪ್ಪ ಹಾಕುವಳಿ ಅವರು ಬಂದು ಶ್ರೀಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇವೆ. ಮಾತಿಗೆ ಬರುವ ಸಾಹೇಬುಗೌಡ ಹಾಕುವಳಿ ದಂಪತಿಗಳು ಬಂದು ಶ್ರೀಗಳಿಂದ ಆಶೀರ್ವಾದ. ಅವರಂತ ಸೋಮೇಶ್ವರನ ಕಾಣಬೇಕಾದ ಅವ್ರ ಕಣ್ಣಲ್ಲೇ ಕಾಣಬೇಕಂತ ನಾನು ಎಲ್ಲ ಭಕ್ತರಿಗಳಲ್ಲಿ ನಾನು ಅದ್ಭುತವಾಗಿ ಹೇಳ್ತೇನೆ. ಅದಕ್ಕಾಗಿ ನಮ್ಮ ಅದ್ದೂರಿಯಿಂದ ಬರುವಂತ ಜಾತ್ರೆ ಹೆಚ್ಚಾಗುತ್ತಾ ಬಂದಿದೆ. ಅದಕ್ಕಾಗಿ ಎಲ್ಲ ಬಳಗದವರು, ಪುಟ್ಟ ಮಕ್ಕಳು, ಹುಡುಗಿಯರು ಎಲ್ಲರೂ ಕೂಡಿ ವಿಜೃಂಭಣೆಯಿಂದ ಜಾತ್ರೆ ಮಾಡಬೇಕು. ಸಮಾಧಾನದಿಂದ ಹೋಗಿ ಎಲ್ಲರೂ ಶ್ರೀಗಳು ಸಮಾಧಾನ ಮಾಡಿ ತೇರ ಮತ್ತು ಈಗ ಅಕ್ಕಿ 4 ತೇರ್ ಹಾಕದ ಮತ್ತು ಸಾಮಾಗ ಲಗ್ನದ ಮತ್ತು 8-10 ಗಂಟೆಗೆ ನಮ್ಮ ಊರಿನ ಮಕ್ಕಳಂತವ್ರು ಎಲ್ಲರೂ ನಾಟಕ ಪ್ರದರ್ಶನ ಮಾಡಿದಾರ. ಅದನ್ನ ಎಲ್ಲರೂ ಬಂದು ನಿನ್ನೆ ಏನ್ ಮಾಡಿದ್ರಿ ಅದ್ರ ರಸಮಂಜ ಕಾರ್ಯಕ್ರಮ ಫಸ್ಟ್ ಕ್ಲಾಸ್ ಆಗ್ಯದ. ಅದಕ್ಕಾಗಿ ಎಲ್ಲರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆ ಹೇಳ್ತೀನಿ. ಅದಕ್ಕೆ ಡೊಳ್ಳಿನ ಪದ ಮತ್ತು ವ್ಯಾಯಾಮದ್ದು ಎಲ್ಲರೂ ನಮ್ಮೂರಲ್ಲಿ ಬಹಳ ಅಚ್ಚುಕಟ್ಟಾಗಿ ಜಾತ್ರೆ ನಿರ್ವಹಿಸಿಕೊಂಡು ಬಂದಿದ್ರಿ. ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ಹೆಚ್ಚಿಗೆ ನಡೀಲಿ. ಅದಕ್ಕಾಗಿ ಕೆಲವು ಪ್ರೋತ್ಸಾಹ ಕೊಟ್ಟಂತ ನಮ್ಮ ಕಮಿಟಿಯವರಿಗೆ ಮತ್ತು ಸನ್ನಿಧಿಯವರಿಗೆ ಎಲ್ಲರಿಗೆ ನಾನು ಕೃತಜ್ಞತೆ ಸಲ್ಲಿಸಿ ಎಲ್ಲ ಸಮಾಜದ ತೇರಿನಲ್ಲಿ ಎಲ್ಲರೂ ಪಾಲ್ಗೊಂಡು ಸಮಾಜದಿಂದ ತೇರ್ತೀರಿ. ಎಲ್ಲ ದಾಂಡ್ಯ ಏನು ನಮ್ಮ ಊರ ಹೆಸರ ಎಲ್ಲ ಹಳ್ಳಿಗಳಲ್ಲಿ ಲಭ್ಯದ. ಅದಕ್ಕಾಗಿ ತಾವು ಸಹಕರಿಸಿ ಎಲ್ಲರೂ ಯುವಕರು ಸಮಾಧಾನ ರೀತಿಯಿಂದ ಈಗ ಅಡ್ಡಪಲ್ಲಕ್ಕೆ ಸನ್ನಿಧಿಯವರು ಅಡ್ಡಪಲ್ಲಕ್ಕೆ ಹಿಡಿತದ ಸಮಾಧಾನ ಎಲ್ಲರೂ ಹೋಗಿ ಅಗ್ಗಿಯಲ್ಲಿ ಪಾಲ್ಗೊಂಡು ಮುಂದೆ ಸಾಮೂಹಿಕ ಮದುವೆ ಏನು ವಿಜೃಂಭಣೆ ಮಾಡೋನು ಎಲ್ಲ ಸಹಕಾರ ಅಕ್ಕ ತಂಗಿಯರು ಎಲ್ಲರೂ ನೀವು ಸಹಕರಿಸಿ ಅಂತ ಹೇಳಿ ಸನ್ನಿಧಿಯವರಿಗೆ ಪಾದದಲ್ಲಿ ನಮಸ್ಕರಿಸಿ ನನ್ನ ಮಾತು.
ಅಸ್ತು ಅಸಾಧನೋ ಸರ್ವತೋ ಜಯಮಂಗಲಂ ಸರ್ವದಾ ಸರ್ವಕಾರೇಷು ಜನಾರ್ದನಮಂಗಲಂ ಯೇಷಾಂ ರುದ್ರಸ್ತ ಭಗವಾನ್ ಶಿವಃ ಸಮರ್थे ಸಾವಧಾನ ಬ್ರಹ್ಮಾನಂದ ತಸ್ಮಾನಂದಃ ವಿಘ್ನೇಶ್ವರಾಯ ವಿನಾಯಕಾಯ ಕಲ್ಯಾಣಮಸ್ತು ಶ್ರೀ ಸರ್ವಾಸನಂ ಕಲ್ಯಾಣವಾಸನಂ ಸುವಂತೆ ಜನನಿವರಾಂತ ನಿರುದೇಶವಂ ಹರಹತ್ವಾಂ ತದೇವ ಲಗ್ನಂ ತದಿನಂ ತದೇವ ತಾರಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಗೌರವದ ತಿಂಗ ಸ್ಮರಾಣೆ ಸಮರ್थे ಸಾವಧಾನಸೋ ಲಗ್ನ ಸಾವಧಾನಸೋ ಪಾರ್ವತಿ ಪರಮೇಶ್ವರ ಧ್ಯಾನ ಸಾವಧಾನಸೋ ಜಯ ಮಂಗಲಂ ಜಯ ನಮಃ ಪಾರ್ವತಿ ಪದೇ ಶಿವರ ಮಹಾದೇವ ಶ್ರೀ ಸೋಮೇಶ್ವರ ಮಹಾರಾಜ್ ಗೆ ಶ್ರೀ ಶರಣಸ್ತ್ರ ಬ್ರಹ್ಮ ವೀರಭದ್ರ ಶಿವಾಚಾರ್ಯ ಮಹಾರಾಜ್ ಗೆ ದಯವಿಟ್ಟು ನಮ್ಮ ಓಡಾಡು ಹುಡುಗರು ಯಾವತ್ತಾದ್ರು ಕನ್ನಡ ಶಾಲೆ ಹೋಗ್ಬೇಕು ವಿನಂತಿ. ಯಾಕಂದ್ರೆ ಕೇಳಿ ಪ್ರಸಾದ ಇವತ್ತು ಬಾರ್ದು ಐತಿ, ಅಲ್ಲಿ ಬಹಳ ಕೆಲಸ ಇಲ್ಲೇನು ಕೆಲಸ ಇಲ್ರಿ. ದಯವಿಟ್ಟು ನಿಮ್ಮ ವಿನಂತಿ ಐತಿ. ಯಾಕಂದ್ರೆ ಮಹಾಪ್ರಸಾದ ಕಾರ್ಯಕ್ರಮ ಪ್ರಾರಂಭ ಆಗ್ತದ, ಅಲ್ಲಿ ಹೋದ್ರೆ ಬಹಳ ಒಳ್ಳೇದಾಗ್ತದೆ. ವಿನಂತಿ ಮಾಡಿ ಹೋಗೋದೈತಿ ಎಲ್ಲ ಯುವಕರಿಗೆ. ಸರಿಪ್ಪ, ಸರಿ ಸರಿ ಒಂದ್ ಜನ ಸರಿ. ಅಣ್ಣವ್ರಿಂದ ನಮಸ್ಕಾರ ಮಾಡ್ತೀರಿ. ಬರ್ತಾರಿ ಅಣ್ಣವ್ರ, ಬರ್ರಿ ಬರ್ರಿಪ್ಪ, ಬರ್ರಿ ಬರ್ರಿ. ಶ್ರೀ ಪರಮ ಪೂಜ್ಯರನ್ನ ತುಲಾಭಾರ ಕಾರ್ಯಕ್ರಮವನ್ನು ನೆರವೇರಿಸತಕ್ಕಂಥ ನನ್ನೆಲ್ಲ ಜೋಗಾರಿ ಪರಿವಾರ